ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಮಾಡ್ತಾರೆ. ಅಂದರೆ ವೈಕುಂಠ ಏಕಾದಶಿ ಸಹ ನೀವು ವೈಕುಂಠ ದ್ವಾರದಲ್ಲಿ ಹೋದರೆ ದೇವ್ರ ದರ್ಶನ ಪಡೆದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಪ್ರತೀತಿ ಇದೆ. ಹಾಗಾಗಿ ಇದು ಭಾಳ ಪುಣ್ಯವಾದ ದಿನ. ಇವತ್ತು ಭಾಳಷ್ಟು ಜನ ಉಪವಾಸ ಇರ್ತಾರೆ. ಅಂದರೆ ಕೆಲವರು ರವೆ ಅಥವಾ ಫಲಹಾರ ಉಪಹಾರ ಈ ಥರ ತೊಗೋತಾರೆ. ಮತ್ತು ನೀವು ಭಕ್ತಿಯಿಂದ ಈ ದೇವ್ರನ್ನ ಬೇಡ್ಕೊಂಡ್ರೆ ನಿಮ್ಗೆ ಏನು ಬೇಕಾದರೂ ಆಗುತ್ತೆ. ಅದರಲ್ಲೂ ಈ ದೇವರಲ್ಲಿ ಭಾಳಷ್ಟು ಜನ ಉದಾಹರಣೆಗಳಿದೆ. ಅವಾಗಲೇ ನಮ್ಮ ಲಿಂಗರಾಜು ರೂಪಾ ಲಿಂಗರಾಜು ಕಾರ್ಪೊರೇಟ್ರು ಬಂದಿದ್ದರು. ಅವರು ಹೇಳ್ತಾಯಿದ್ರು, ನಾನು ಒಂದು ಸತಿ ಹೀಗೆ ಹೋಗ್ತಾ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡೆ, ಅವತ್ತಿಂದ ಇವತ್ತು ಭಾಳ ಚೆನ್ನಾಗಾಗಿದೆ ಅಂತ. ಮತ್ತು ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಇದು ಶ್ರೀ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಇರಬೇಕಂತ ಕ್ಷೇತ್ರ. ಅದು ಒಂದೇ ಪ್ರಾಂಗಣದಲ್ಲಿ ಇರ್ತದೆ. ಆದರೆ ಪಕ್ಕ ಗರ್ಭಗುಡಿಯಲ್ಲಿರೋದು ಭಾಳ ವಿರಳ. ಮತ್ತು ಇಲ್ಲಿ ನಾವು ಭಾಳಷ್ಟು ನೂರಾರು ಮದುವೆ ಆಗುತ್ತೆ ವರ್ಷಕ್ಕೆ. ಅಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಮದುವೆ ಆದವ್ರನ್ನ ಭಾಳ ಚೆನ್ನಾಗಿದ್ದಾರೆ ಅಂತ. ಹಾಗಾಗಿ ಇಲ್ಲಿ 3 ತಲೆಮಾರುಗಳು ಮದುವೆ ಆಗಿದ್ದಾರೆ, ತಾತ ಮಗ ಮೊಮ್ಮಗ ಎಲ್ಲ. ಯಾಕೆಂದರೆ ಇಲ್ಲಿ ಹೆಚ್ಚಪ್ಪನವ್ರು ಹೇಳಿದಾಗ ಇಲ್ಲಿ ಇರಬೇಕಂತ ಎಲ್ಲ ದೇವರುಗಳು ಹೆಚ್ಚು ಕಡಿಮೆ ದಂಪತಿ ಸಮೇತ ಇರಬೇಕಂಥದ್ದು. ಮತ್ತು ಇಲ್ಲಿ ಬಲಮುರಿ ಗಣಪತಿ ಎಲ್ಲ ದೇವರು ಇದೆ. ಮತ್ತು ವಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಕೈಲಾಸ ವೈಕುಂಠ ಎಲ್ಲೂ ಇಲ್ಲ. ಇಲ್ಲಿ ಶನಿಮಹಾತ್ಮ ಮತ್ತು ಪಂಚಮುಖಿ ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಇಡೀ ವಿಶ್ವಕ್ಕೆ ದೊಡ್ಡದಿದೆ. 26 ಅಡಿ ಏಕಶಿಲೆ. ಮತ್ತು ಶನಿಮಹಾತ್ಮ ಕೂಡ 12 ಅಡಿ ನಿಂತಿರಬೇಕಂಥದ್ದು. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ ಮತ್ತು ಸುಂದರೇಶ್ವರ ಸ್ವಾಮಿ ಬೃಹತ್ ನಂದಿ ಸಮೇತ ಮತ್ತು ಸುಂದರೇಶ್ವರ ತ್ರಿಪುರ ಸುಂದರಾದೇವಿ. ಮತ್ತು ಇಲ್ಲಿ ಇತ್ತೀಚೆಗೆ ನಾವು ದಕ್ಷಿಣಾಮೂರ್ತಿ ಮಾಡಿದ್ದು. ಮತ್ತು ಈಗ ಸಾಯಿಬಾಬಾ ಮತ್ತು ಕಾಳಭೈರವ ಕ್ಷೇತ್ರ ಪಾಲಕ ಮತ್ತು ಭಾಳ ಪವರ್ಫುಲ್. ಭಾಳಷ್ಟು ಜನಕ್ಕೆ ಅವ್ರ ಮನೆ ದೇವರು ಮತ್ತು ಭಾಳ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾವು ಮಾಡಿದ್ದೀವಿ. ಅದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಉದ್ಘಾಟನೆಗೆ ಬಂದಿದ್ದರು. ಮತ್ತು ಕಾಶಿಯಿಂದ, ಯಾಕೆಂದರೆ ಕಾಶಿಯಲ್ಲೇ ಇದು ಮೂಲ, ಅವರು ಬಂದಿದ್ದರು. ಮತ್ತು ನಿರ್ಮಲಾನಂದ ಸ್ವಾಮಿಯವರಂತೂ ಬಹಳ ಸಂತೋಷಪಟ್ಟರು. ಈ ದೇವಸ್ಥಾನ ನೋಡಿ ಭಾಳಷ್ಟು ಹೊಗಳಿದ್ರು. ಹಾಗಾಗಿ ದೇವಸ್ಥಾನದಲ್ಲಿ ನೀವೇನೇ ಹರಿಸ್ಕೊಂಡ್ರು ಎಲ್ಲ ದೇವರುಗಳು ಇದೆ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ದೇವಸ್ಥಾನಕ್ಕೆ ನಾವೆಲ್ಲ ಜೀರ್ಣೋದ್ಧಾರ ಸುಮಾರು ಮುಂಚೆ ವಿಗ್ರಹಗಳಿತ್ತು, ಆದರೆ ದೇವಸ್ಥಾನ ಭಾಳ ಇಷ್ಟೊಂದು ಪ್ರತೀತಿ ಇರಲಿಲ್ಲ. ಈಗ ನಾವು ಸುಮಾರು 12 ವರ್ಷದ ಈ ದೇವಸ್ಥಾನ ಭಾಳಷ್ಟು ಜೀರ್ಣೋದ್ಧಾರ ಮಾಡಿದ್ದೀವಿ. ಸುಮಾರು 16 ಕೋಟಿ ಖರ್ಚು ಮಾಡಿಸಿದ್ದೀವಿ. ಮತ್ತು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಉಳಿದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೀವಿ. ನೀವೆಲ್ಲರೂ ನಮ್ಮ ಎಲ್ಲ ಭಕ್ತಾದಿಗಳು ಧನ ಸಹಾಯ ಮಾಡಿ ಇದು ಒಂದು ಒಳ್ಳೆಯ ಕ್ಷೇತ್ರ. ಬರೀ ನಮ್ಮ ರಾಜೇಂದ್ರದಲ್ಲ, ಬೆಂಗಳೂರು, ಕರ್ನಾಟಕ, ಇಡೀ ಭಾರತದಲ್ಲೇ ಒಂದು ಒಳ್ಳೆಯ ಕ್ಷೇತ್ರ ಆಗಬೇಕು ಅಂತ ನಮ್ಮ ಒಂದು ಆಸೆ. ಅದು ನಿಮ್ಮೆಲ್ಲರ ಸಹಕಾರ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನಮಗೆ 2 ಗಂಟೆಗೆ ಸುಪ್ರಭಾತ ಶುರುವಾಗ್ತದೆ. ಮತ್ತು 6 ಗಂಟೆಗೆ ಸಾರ್ವಜನಿಕ ದರ್ಶನ ಶುರುವಾಗುತ್ತೆ. 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರ್ತದೆ ಏಕಾದಶಿವರೆಗೂ. ಮತ್ತು ಇಲ್ಲಿ ಎಲ್ರಿಗೂ ಪ್ರಸಾದ ಮತ್ತು ಲಾಡು, ಸುಮಾರು ಒಂದು 25,000 ಜನಕ್ಕೆ ಲಾಡು, ಮತ್ತು ಯಾರು ಸೇವಾ ದರ್ಶನ ಮತ್ತು ಯಾರು ನೇರ ದರ್ಶನ ಅವ್ರಿಗೆಲ್ರಿಗೂ ಕೂಡ ಪ್ರಸಾದ ಕೊಡ್ತೀವಿ. ಹಾಗಾಗಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 16 ಕಾರ್ಯಕ್ರಮ ಇರ್ತದೆ. ಮತ್ತು TTDಯಿಂದ ಪ್ರತಿ ವರ್ಷ TTD ದೇವಸ್ಥಾನ ಅನ್ನಮಯ ಬರ್ತಾರೆ. ಹಾಗಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ